ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ವಿಡಿಯೋ ನೋಡ್ಬೇಕು. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪಾಪ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬ ದಿನ ಆದಮೇಲೆ ಮತ್ತೆ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಏನು ವಿಷಯ ಅಂದರೆ ಬ್ಯಾಕ್ಗ್ರೌಂಡಲ್ಲೆಲ್ಲ ಡಿಸ್ಟರ್ಬೆನ್ಸ್ ಇದೆ ಪಚ್ಚೆ. ಹಿಂದೆ ಯಾರೋ ಅದು ನೋಡ್ರಪ್ಪ ಡಿಸ್ಟರ್ಬೆನ್ಸ್ ಅಂತ. ಏನು ವಿಷಯ ಅಂದರೆ ನಾವಿವತ್ತು ಇಬ್ಬರು ಸೇರಿ ಫಿಶ್ ಫ್ರೈನ ಮಾಡ್ತಾಯಿದ್ದೀವಿ, ತವಾ ಫಿಶ್ ಫ್ರೈ. ನನ್ನ ಫ್ರೆಂಡ್ಸ್ ಬಂದಿದ್ದರು ಮಂಗಳೂರಿಂದ. ಸೊ ನಮಗೆ ತುಂಬ ಇಷ್ಟ ಆಗುವಂಥ ಫಿಶ್ನ ಕೊಟ್ಟೋಗಿದ್ದಾರೆ, ಅಲ್ಲಿಂದ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದರು. ಸೊ ಇವತ್ತು ನಾವಿಬ್ಬರು ಸೇರಿ ಅದನ್ನು ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹೇಗೆ ಮಾಡ್ತೀವಿ ಅಂತ ಈ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ನಿರುತ್ತರಾರಸ್ ಯೂಟ್ಯೂಬ್ ಚಾನಲ್. ಚಾಕು ಹಾಕಿ ಮೇಜರಾಗಿ ನಾನು ಹೆದರ್ಕೊಂಡ್ಬಿಟ್ಟೆ. ಅಲ್ಲಿ ಹೆಡ್ ಶೆಫ್ ನಾನು. ಚೆನ್ನಾಗಾಗಿಲ್ಲ ರೆಸಿಪಿ ಅಂದರೆ ಪರಮಾತ್ಮ ಅವ್ರು ಮಾಡಿದ್ದು, ಚೆನ್ನಾಗಾಗಿದೆ ರೆಸಿಪಿ ಅಂದರೆ ನಾನು ಮಾಡಿದ್ದು. ನಾವು ಕೊಟ್ಟಿರೋ ದೇಶ ಇದು. ನಿರುತ್ತರ ಅವ್ರು ಮಾಡಿದ್ದು. ಆಯ್ತು ಬಿಡವ್ವ. ನಾವು ಬಾಳೆ ಎಲೆ ತರಕ್ಕೆ ಹೋಗ್ತಾ ಇದ್ದೀವಿ. ಬಾಳೆ ಎಲೆಯಲ್ಲಿ ಮೀನು ಫ್ರೈನ ಮಾಡೋಣ ಅಂತ. ಸರ್ ಹೋಗೋಣ ಬಾರಮ್ಮ, ಬೇಗ. ಅರ್ಧ ಗಂಟೆ ಆಯ್ತು ಕಣವ ನಾನು ಬಂದು. ನಿಂಗೆ ರೆಡಿಯಾಗಿ ಅರ್ಧ ಗಂಟೆಗಿಂತ ಜಾಸ್ತಿ ಬೇಕು ನೋಡು. ನಾನು ರೆಡಿ ಆಗ್ತಾ ಇರಲಿಲ್ಲ, ವ್ಲಾಗ್ ಮಾಡ್ತಿದ್ದೆ. ಬಾ ಬೇಗ ಬಾ. ಏನಾದರೂ ಮಾತಾಡಿ, ಹಾಯ್ ಹೇಳಿ ನನ್ನ ಸಬ್ಸ್ಕ್ರೈಬರ್ಗೆ. ಹಾಯ್, ನಮಸ್ಕಾರ. ಎಮ್ಮಂಗೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಕ್ಕೆ ಹೇಳಿ ದಯವಿಟ್ಟು ಎಲ್ಲ ಸೇರಿಕೊಂಡು. ನಾನು ತುಂಬ ಬ್ಯುಸಿ ಮನೆ ಕೆಲಸದಲ್ಲಿ. ಏನೋ ಫುಲ್ ಶೆಫ್ ಥರ, ಗೊತ್ತಿರೋ ಥರ. ಶೆಫ್ ನಾವಲ್ಲ, ನೀವು. ಇವತ್ತು ನೀವೇ ಮಾಡ್ತೀನಿ ಅಂತ ಹೇಳಿದಿರಲ್ಲ, ನಂಗೆ ಟೆನ್ಷನ್ ಇಲ್ಲ. ಮಾಡ್ತೀರಾ ತಾನೇ? ಮಾಡೇ ಮಾಡ್ತೀವಿ. ಮಸಾಲೆ ಇಲ್ಲೇ ರೆಡಿ ತಗೋತೀರಾ, ಮನೇಲೆ ಮಾಡ್ತೀರಾ? ರೆಡಿ ಬೇಡ, ಬಾ ಮಾಡೋಣ ನಾವೇ. ಮನೇಲೆ ಮಾಡೋದಾ? ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಏನು? ಯೂಟ್ಯೂಬ್ ವಿಡಿಯೋ ನೋಡ್ಬೇಕು. ಬೇಡ, ನಾನು ಹೇಳ್ಕೊಡ್ತೀನಿ. ನೀನು ಮಾಡೋ ಥರ ಮಾಡಲ್ಲ. ಚೆನ್ನಾಗಿ ಮಾಡಲ್ವಾ ನಾನು? ಲಾಸ್ಟ್ ಟೈಮ್ ಮಾಡಿದ್ದಲ್ಲ. ಜನ ಹಂಗೆ ಅನ್ಕೊಂತಾರೆ, ಈ ಹುಡುಗಿಗೆ ಅಡುಗೆನೇ ಬರಲ್ವಾ ಅಂತ. ಅಲ್ಲ, ಅಡುಗೆ ಬರ್ತದೆ. ಈ ಥರ ಮಾಡೋಣ. ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಲಾಸ್ಟ್ ಟೈಮ್ ಮಾಡಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ ಯಾವ ಥರ ಮಾಡಿದ್ದೆ ಅಂತ. ಪಾರ್ಲೆಜಿ ಬಾಲ್ಯದ ಬಿಸ್ಕೆಟ್, ಆಯ್ತಾ? ಬ್ಯಾಡಗಿ ಮೆಣಸಿನ್ಕಾಯಿ ಆಯ್ತಾ? ಇದೆ, ತೆಗಿ ಅದನ್ನೆಲ್ಲ. ನೀವೇ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಒಲಿ ಕೆಲ್ಸ ಎಲ್ಲೈತೆ ಗೊತ್ತಿಲ್ಲ, ಎಲ್ಲೆಲ್ಲಿಕ್ಕಿದ್ಯಾ ಹೇಳು. ಒಲಿ ತೆಗಿತೀನಿ ನಾನೇ. ಎಲ್ಲೈತೆ ಹುಡುಕಿ ನೋಡೋಣ. ನಿಂಗೆ ಬೇಗ ಆಗ್ಬೇಕಾ ಬೇಡವಾ? ನನಗೇನು ಅರ್ಜೆಂಟ್ ಇಲ್ಲಪ್ಪ, ಫಿಶ್ ತಿನ್ನೋದು. ನೀವು ಅದೇ ತಿಂತೀಯ ನಂಗೆ ನಿಜ. ಎದೆಲ್ ಕಲ್ಲಿದ್ದವನ್ಗದೆಲ್ಲ ಅಂಟದು. ಕಮ್ ಹಿಯರ್, ಇಲ್ಲಿದೆ ಬ್ಯಾಡಗಿ ಮೆಣಸಿನ್ಕಾಯಿ. ರೆಸಿಪಿಯನ್ನ ಇವ್ರು ಹೇಳ್ತಾ ಹೋಗ್ತಾರೆ, ನೋಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದ್ರೆ ಮಾತ್ರ ನಾನು ರಿವ್ಯೂ ಕೊಡ್ತೀನಿ, ಅದಾದ್ಮೇಲೆ ನೀವು ಟ್ರೈ ಮಾಡಿ. ಫಸ್ಟ್ ಚೆನ್ನಾಗಿರ್ಬೇಕಾ? ಹಾಂ, ತುಂಬ ಚೆನ್ನಾಗಿರ್ಬೇಕು. ಮಂಗಳೂರಲ್ಲಿ ತಿನ್ನೋ ಥರನೇ ಇರಬೇಕು. ಹಾಂ, ಸರಿ. ಹೋಟೆಲ್ ತಿಮ್ಮಪ್ಪಲ್ಲಿ ತಿನ್ನೋ ಥರ ಇರಬೇಕು. ಹಂಗೆಲ್ಲ ಇರಲ್ಲ ಬಿಡು. ಬ್ಯಾಡಗಿ ಮೆಣಸಿನ್ಕಾಯಿ ಫಸ್ಟ್ ತಗೋಬೇಕು. ಎಷ್ಟು ತಗೋಬೇಕು ಸರ್? ಮಾಡಿ ಅಂತೀರಾ, ಮಾಡಿದ್ರೆ ಕಂಟೆಂಟ್ ಯಾರೂ ಕೊಡಲ್ಲ. ನಾನೊಬ್ಬಳೇ ಏನಂತ ಮಾತಾಡೋದು? ನೀವು ಇದ್ರಲ್ಲಿ ಇರೋದು ಮೆಣಸಿನ್ಕಾಯಿ ಅದು ಇದು ಬರ್ತದೆ ಸಿಪ್ಪೆ, ಅದನ್ನೆಲ್ಲ ತೆಗಿಬೇಕಾ ಇರ್ಬೇಕಾ? ಸಿಪ್ಪೆ ಅದನ್ನೆಲ್ಲ ತೆಗಿಬೇಕಾ ಇರ್ಬೇಕಾ? ಬಾಗು ಇದೇನಿದು? ನಾವು ಅದು ಏನು ಬಿಡು, ನಿಂಗೂ ಗೊತ್ತಿಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇರ್ಬೇಕಾ ತೆಗಿಬೇಕಾ ಅದು? ಬೇಡ, ತೆಗ್ಬಿಡಿ. ಅದೇ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಫಿಶ್ನ ತಗೊಂಡು ಬಂದು, ತುಂಬ ಐಸ್ ಆಗಿತ್ತು. ಇವಾಗ ನೀರಲ್ಲಿ ಸ್ವಲ್ಪ ತಾಗಿದ್ವಿ, ಬಿಡಿಸ್ಕೋತಾ ಇದೆ ಒಂದೊಂದೇ. ಇದು ಪರಮಾತ್ಮ ಅವರ ಫೇವ್ರೆಟ್ ಫಿಶ್. ನಾವಾದರೆ ಏನೋ ಯಾವ ಫಿಶ್ ಆದರೂ ತಿನ್ಕೊತೀವಿ, ಬಟ್ ಇವರಿಗೆ ಪರ್ಟಿಕ್ಯುಲರ್ ಆಗಿ ಇದೇ ಫಿಶ್ ಬೇಕು. ಅಂಜಲ್ ಅಂತ ಅಲ್ವೇನ್ರಿ? ಅಂಜಲೇ ಬೇಕಾ ನಿಮಗೆ? ಅಂಜಲ್ ಬೇಕು ಅಂತ ಇಲ್ಲ, ಇದ್ಯಾಕೋ ಇಷ್ಟ ಆಗುತ್ತೆ ಸ್ವಲ್ಪ. ಬೇಕು ಅಂತ ಇಲ್ಲ, ನಮಗೆ ಸಿದ್ದು ಅಭ್ಯಾಸ ಮಾಡಿಟ್ಟಿರೋದು. ಕೋಲ್ಡ್ ಇದೆ ತುಂಬ. ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಇದನ್ನೆಲ್ಲ ರುಬ್ಕೋಬೇಕು. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ನೆನೆ ಹಾಕಿದ್ದಾರೆ, ಇಲ್ಲಿ ಫಿಶ್ಶು, ಇಲ್ಲಿ ಪರಮಾತ್ಮ ಅವರು ಪಾಪ. ಇವಾಗ ಎಲ್ಲ ಸ್ಪೈಸಸ್ನ ಜಾರ್ಗೆ ಹಾಕಿ ರುಬ್ಕೋಬೇಕು. ಪುದೀನ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸು, ಧನಿಯಾ, ಹುಣಸೆಹಣ್ಣು,
ಮತ್ತೇನು ಹಾಕಿದ್ದೀರಾ? ನೀ ಅಲ್ಲಿ ಇದೆಯಲ್ಲ ಎಲ್ಲ ಅಷ್ಟೇ, ಇನ್ನೇನು ಹಾಕ್ತಿರ್ತೀವಿ. ಓ, ನೀವು ಹೇಳಬೇಕು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಗೆ ಮಾಡೋದು ಅಂತ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಕ್ಕೋಬೇಕಲ್ಲ. ನಾವು ಕಲ್ಲುಪ್ಪು ಹಾಕ್ತಿದ್ದೀವಿ. ಎಸ್, ಏಕೆ ಹಾಕಿ ಭಡ್ರ ಅನ್ಬೇಕಂತ ಇವಾಗ. ಹಿಂಗೆ ತೋರಿಸ್ತೀನಿ, ತೋರಿಸ್ಲಾ? ಇರ್ಲಿ ಹಂಗೆ ಇರಲಿ, ತೊಂದರೆ ಇಲ್ಲ. ಏ ಯಾಕೆ ಪ್ಲಗ್ ಕನೆಕ್ಟ್ ಮಾಡೋದು ಬಾಳಿ. ಹಾಂ ರುಬ್ಬಿದ್ದು ಹಿಂಗಾಗಿದೆ. ಇವಾಗ ನಮ್ಮ ಮಸಾಲೆ ರೆಡಿ ಆಗಿದೆ. ರೆಡಿ ಆದ್ಮೇಲೆ ಈ ಥರ ಕಾಣಿಸ್ತಿದೆ. ನಾವು ಒಂದು ಟೊಮೆಟೊ ಕೂಡ ಹಾಕ್ಕೊಂಡ್ವಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ಇರಲಿ, ಚಿಕ್ಕಾಗಿರಲಿ ಅಂತ. ಇವಾಗ ಹಚ್ಚಿ ಹಿಂಗೆ ತೊಗೊಂಡು ಹಿಂಗೆ ಹಚ್ಚೋದ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಗೊತ್ತಿಲ್ಲ ಇದು ಹೇಗೆ ಬರುತ್ತೆ ಅಂತ. ನೋಡೋಣ, ಒಂದು ಮಾಡೋಣ ಫಸ್ಟ್ ಟ್ರಯಲ್. ಚೆನ್ನಾಗಿ ಬಂದ್ರೆ ಎಲ್ಲ ಮಾಡೋಣ, ಇಲ್ಲಾಂದ್ರೆ ನಾರ್ಮಲ್ ಮ್ಯಾರಿನೇಟ್ ಆಗಲ್ಲ ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ಆಗ್ಬೇಕು, ಒಂದು 15 ಮಿನಿಟ್ಸ್. ಅದೇ ಇದಕ್ಕೆ ಇದು ಹಿಂಗಿಟ್ಟು ಕ್ಲೋಸ್ ಮಾಡೋದು ಹಿಂಗೆ ನೋಡ್ಕೊಳ್ಳೋಣ. ಹಿಂಗೆ ಕ್ಲೋಸ್ ಮಾಡಿ ಮಾಡೋಣ. ಒಂದು 15 ಮಿನಿಟ್ಸ್ ಆದ್ರೂ ಮ್ಯಾರಿನೇಟ್ ಆಗಲಿ ಅದು. ಅದಾಗಲಿ. ಇವಾಗ ಎಷ್ಟು ಟೈಮು? ಎಕ್ಸಾಕ್ಟ್ 2ಗೆ ಸ್ಟಾರ್ಟ್ ಮಾಡೋಣ. 2 ಗಂಟೆಗೆ. ಈ ಒಂದು ಪೀಸ್ನ ಸ್ಲೈಸ್ ಹಿಂಗೆ ಇಡೋಣ, ಇದು ಹಿಂಗೆ ಕ್ಲೋಸ್ ಮಾಡೋಣ. ಇನ್ನೊಂದು ಯಾವ್ದಾದ್ರು ತೊಗೊಂಡು ಹಿಂಗೆ ಕ್ಲೋಸ್ ಮಾಡೋಣ, ನೋಡೋಣ ಹೆಂಗಾಗುತ್ತೆ ಹಂಗೆ. ಒಂದು ಟ್ರೈ ಮಾಡೋಣ ಆಯ್ತಾ? ಫಸ್ಟು ಟೇಸ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗೋದಾ? ಏನಂತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ತಲೆ ಹೊಡ್ಕೊಂಡ್ಲಲ್ಲಿ ನಗ್ತಿರಲ್ಲ. ಇನ್ನು ಅಳ್ಬೇಕಾ? ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಅದೇ ಹೇಳಿದ್ನಲ್ಲ ಅವಾಗಲೇ, ಕನ್ಸಿಸ್ಟೆನ್ಸಿ ಆಗಿರೋ ಕೇಳ್ರಿ ನಿಮ್ಮ ನಿರುತ್ತರ ಅವ್ರಿಗೆ. ನಾನು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಈ ನಡುವೆ. ಬಿಸಿ ಬೇಡದಿರೋದಕ್ಕೆಲ್ಲ ಬಿಸಿ. ಹೇಗಿದೆ ಮದುವೆ ಜೀವನ? ಯಾರಿಗೆ ಹೇಳೋದು, ನಿಮ್ಮ ಕಷ್ಟ. ಕಷ್ಟನಾ? ಇಲ್ಲಿ ಏನೋ ಒಂದು ಮಾಡಂಗಿಲ್ಲ, ಅಲ್ಲೋಗಿ ಅಲ್ಲಿ ತಿಕ್ತಾ ಇರ್ತಾಳೆ. OCD ಒಳಗೆ. ಎಷ್ಟು ದಿನ ಆಯಿತು ಮತ್ತೆಲ್ಲೂ ಟ್ರಿಪ್ಪಿಗೆ ಹೋಗ್ತಾ ಇಲ್ಲ ಅಂತ? ನೀವೆಲ್ಲೂ ಕರ್ಕೊಂಡು ಹೋಗ್ತಾ ಇಲ್ವಲ್ಲ ಮೇಡಮ್? ನಾನಲ್ಲ, ನೀವು ಕರ್ಕೊಂಡು ಹೋಗ್ತಿಲ್ಲ. ಇಲ್ಲ ಮೇಡಮ್, ನೀವು ಕರ್ಕೊಂಡು ಹೋಗ್ಬೇಕು. ನಮ್ದೇನಿದೆ, ನಾನಂತೂ ಡೈಲಿ ಹೇಳ್ತೀನಿ ಹೋಗೋಣ ಎಲ್ಲಾದರೂ ಅಂತ. ಯಾಕಂದ್ರೆ ಪರಮಾತ್ಮ ಅವರು ಇತ್ತೀಚೆಗೆ ಗ್ಯಾರೇಜಲ್ಲಿ ಬ್ಯುಸಿ ಇದ್ದಾರೆ. ಏನು ಯಾವಾಗಲೂ ಗ್ಯಾರೇಜಲ್ಲಿ ಇರ್ತೀನಿ. ಹೌದು, 95% ಗ್ಯಾರೇಜಲ್ಲೇ ಇರ್ತೀರಾ. ಯಾರಿಗಾರ ಹೇಳ್ಬಿಟ್ಟು ಆಮೇಲೆ 2% ಮನೇಲಿ, ಆಮೇಲೆ 3% ಮಿಕ್ಕಿದ್ದು 3% ಪಬ್ಜಿ ಅನ್ಕೋತಾರಲ್ಲ. ಇವಳು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ, ಪಾಪ ಹುಡುಗ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ದಲ್ವ ಕುಕ್ಕಿಂಗ್, ಅದಕ್ಕಿರ್ಲಿ ನಡೆಯುತ್ತೆ. ಇದು ಹಿಂಗೆ ಫೋಲ್ಡ್ ಮಾಡಿದ್ರೆ ಇದನ್ನ ಹಿಂಗೆ ಫೋಲ್ಡ್ ಮಾಡೋದು ಹಂಗಲ್ಲ, ಅದು ನಾನು ತೋರಿಸ್ತೀನಿ ಕೊಡಿಲಿ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ? ಸುಮ್ಮನೆ ಇದ್ರೆ ಬದಿಕೊಂತೀಯ. ನೀವು ಹಿಡ್ಕೊಳ್ಳಿ, ನಾನು ತೋರಿಸ್ತೀನಿ. ಇದಕ್ಕೆ ಕರಿಬೇವು ಹಾಕ್ತಾ ಇದ್ದಾರೆ. ಕರಿಬೇವು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಫ್ಲೇವರ್ ಬೇಕಲ್ಲ? ಓ, ಒಳಗಡೆನೆ ಕೊಕೊನಟ್ ಆಯಿಲ್ ಬೇರೆ ಹಾಕ್ತಿದ್ದಾರೆ. ಈಚೆ ಬೇಡ, ಹಿಂದ್ಗಡೆ ಸೈಡ್ ಹಾಕ್ಬೇಕಲ್ಲ? ಇಲ್ಲ, ತೊಂದರೆ ಇಲ್ಲ, ಇದ್ರ ಅಡಿಗೆ ಹಾಕಿ, ಅಡಿಗೆ ಹಾಕಿ, ಅದಾಗ್ತದೆ, ಎಂತ ತೊಂದರೆ ಇಲ್ಲ. ನಾವು ಎವ್ರಿ ಟೈಮ್ ಉಡುಪಿಗೆ ಹೋದಾಗಲೂ ತಿಮ್ಮಪ್ಪ ಹೋಟೆಲಿಗೆ ಹೋಗ್ತೀವಿ ಈ ಫ್ರೈ ತಿನ್ನಕ್ಕಂತಾನೆ, ಅಂಜಲ್ದು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಉಡುಪಿಯಲ್ಲಿ. ಅಲ್ಲಿ ಊಟ ಆದಮೇಲೆ ಒಂದು ಮಜ್ಜಿಗೆ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಲ್ವೇನ್ರಿ? ಚಟ್ಪಟ್ ಡುಡುಮ್. ಏನಾದರೂ ಹೇಳಿ ನನ್ನ ಚಾನಲ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್.
ನಂದಂತೂ 250 ಸಬ್ಸ್ಕ್ರೈಬರ್ಸ್ ಮೇಲೆ ಓಡ್ತಾ ಇಲ್ಲ. ಅದಕ್ಕೆ ಬೆಲೆ ಇಲ್ಲ. ಇವ್ರದಾರ ಅಟ್ಲೀಸ್ಟ್ 3000 ಇದೆ. ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಸ್ವಲ್ಪ ಮಾನಿಟೈಸೇಷನ್ ಆಗಿ ದುಡ್ಡು ಬಂದರೆ ಸ್ವಲ್ಪ ರೈಡ್ಗೆ ಹೆಲ್ಪ್ ಆಗುತ್ತೆ. ನಾವು ಕೊಟ್ಟಿರೋ ದೇಶ ಇದು. ಇವಾಗ ನಾನು ರೈಸ್ ಮಾಡ್ತೀನಿ. ಫಿಶ್ ಫ್ರೈ ರೆಡಿ ಆಗೋಷ್ಟರಲ್ಲಿ ರೈಸ್ ಮಾಡ್ತೀನಿ. ಬಟ್ ಸೊ ರಸಮ್ ಇದೆ ಆಲ್ರೆಡಿ, ನಾನೇ ಮಾಡಿದ್ದು. ನಿನ್ನೆ ಪಲಾವ್ ಮಾಡಿದ್ದೆ, ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ರೈಸ್, ಅದ್ರದ್ದು ಒಂದು ಫೋಟೋ ಹಿಂಗೆ ಹಾಕ್ತಾರೆ ನೋಡಿ. ವೈಟ್ ರೈಸ್ ಮಾಡೋದೇನು ಸುಮ್ಮನೆ ಆಗೋಗುತ್ತಾ? ಅದು ಒಂದು ಕಲೆ. ಏನೋ ವೈಟ್ ರೈಸ್ ಮಾಡೋದು, ಚಿಕ್ಕ ಮಕ್ಕಳು ಮಾಡ್ಬಿಡ್ತಾರೆ ವೈಟ್ ರೈಸ್. ಆಗ ಬೆಂದಿದೆ ಇದು, ನೋಡೋಣ. ಸೊ ಇದ್ರ ಬೇಸಿಸ್ ಮೇಲೆ ಈಗ ಬಾಳೆ ಎಲೆಯಲ್ಲಿ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಆಗುತ್ತೆ. ಮುಖದಲ್ಲಿ ಖುಷಿ. ಮಸ್ತಾಗಿ ಬರ್ತೈತೆ ಸ್ಮೆಲ್ಲು. ಈ ಥರ ಕಾಣಿಸ್ತೆ. ಸ್ವಲ್ಪ ಕೈ ತೆಗಿರಿ. ಬೆಂದಿದೆ ಮಸ್ತಾಗಿ ಬೆಂದಿದೆ. ಓಕೆ, ಹಾಗಾದರೆ ಬಾಳೆ ಎಲೆ ಎಕ್ಸ್ಪೆರಿಮೆಂಟ್ ಸಕ್ಸಸ್. ಬಟ್ ಏನು ಗೊತ್ತಾ, ರೋಸ್ಟ್ ಆಗಿಲ್ಲ. ನಂಗೆ ರೋಸ್ಟ್ ಬೇಕು, ಬಾಳೆ ಎಲೆ ಬೇಡ. ಓಕೆ, ಫುಲ್ ಡ್ರೈ ಬೇಕು ಅಂತ ನೀವು. ಈ ಥರ ಮಸಾಲೆ ಇರಬಾರ್ದು. ಮಸಾಲೆ ಇರಬಾರ್ದು. ಹಾಗಾದರೆ ಬಾಳೆ ಎಲೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗಾಗಿದೆ ಮಗು? ಹಾಂ, ಪ್ರಾಮಿಸ್ ಮಸ್ತಾಗೈತೆ. ಪ್ರಾಮಿಸ್. ಹೌದಾ? ಪ್ರಾಮಿಸ್. ಬಾಳೆ ಎಲೆಲೇ ಮಾಡೋಣ, ಯಾವ ಡ್ರೈವ್ ಬೇಡ. ನೆಕ್ಸ್ಟ್ ಲೆವೆಲಾ? ಕೊಡಿ, ನಿನ್ನ ಎಕ್ಸ್ಪ್ರೆಷನ್ ನೋಡ್ಬೇಕು ನಾನು. ನಿಜ ಮಸ್ತಾಗ ಅಲ್ಲ? ಆಗಿ ಬಂದಿದೆ. ಬಾಳೆ ಎಲೆ ಟೇಸ್ಟಾ? ಅಂದರೆ ಬಾಳೆ ಎಲೆಯಲ್ಲಿ ಮಾಡಿರೋ ಮೀನು ಒಂಥರ ಕೇರಳ ಸ್ಟೈಲಲ್ಲಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಟೇಸ್ಟ್. ನಾನು ಮಾಡಿದ್ದಲ್ವ ರೆಸಿಪಿ, ಅದಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಟೇಸ್ಟ್ ನೋಡ್ತೀನಿ ಅಂತ ಆಲ್ರೆಡಿ ಒಂದು ಫಿಶ್ ಬ್ಲಾಸ್ಟ್. ಬಾ, ನೆಕ್ಸ್ಟ್ ಮಾಡೋಣ, ಟೈಮ್ ಆಗ್ಬಿಡುತ್ತೆ. ಇದೊಂದು ತವಾ ಫ್ರೈ, ಬಾಳೆ ಎಲೆ ಫ್ರೈ ಮಾಡಿ ಇವಾಗ ಲಾಸ್ಟಲ್ಲಿ ಒಂದು ಮೀನು ತವಾ ಫ್ರೈ. ಹೇಳಿ, ಟೇಸ್ಟ್ ಹೇಗಿದೆ? ಸಖತ್ತಾಗಿದ್ದಾರಾ? ಫಸ್ಟ್ ಟೈಮ್ ತಿಂತಿರೋದಾ? ಖಾಲಿ ಆಯಿತು ಆಲ್ರೆಡಿ ಫ್ರೈ. ಇವಾಗ ಅನ್ನ ರಸಮ್ ತಿಂತಾರೆ ನೋಡಿ. ಇಲ್ಲಿ ಬಾಳೆ ಎಲೆ ಎಲ್ಲ ಸೈಡಿಗೆ ಬಿಸಾಕಿ. ಹಾಗೇನೂ ಇಲ್ಲ. ಸಖತ್ತಾಗೈತಾ? ಸಖತ್ತಾಗಿದೆ. ನಿಜ ಮಸ್ತಾಗೈತಲ್ಲ? ರೆಸಿಪಿ ಯಾರ್ದು ಅಂತ ಹೇಳಿ ಎಂಡ್ ಮಾಡೋಣ ವಿಡಿಯೋ. ನೀವು ಹೇಳಿ ಯಾರ್ದು ರೆಸಿಪಿ? ರೆಸಿಪಿ ನಂದು ಅಂತ ಹೇಳಕ್ಕಾಗಲ್ಲ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ರೆಸಿಪಿ ಇವ್ರದ್ದೇ.